ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತಹ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆ ತುಂಬಾ ಜನ ಕೇಳಿದ್ರಿ ಕನ್ನಡ ಭಾಷೆಯ ಪಾರ್ಟ್ ಟೈಮ್ ಕೆಲಸ ಇದೆ ತಿಳಿಸಿ ಅಂತ. ಇದು ಬಂದ್ಬಿಟ್ಟು ಕನ್ನಡ ಭಾಷೆಯ ಪಾರ್ಟ್ ಟೈಮ್ ನೀವು ಮನೆಯಿಂದಲೇ ಮಾಡುವಂತ ಕೆಲಸ. ಓಕೆನಾ? ಸೊ ನಿಮ್ಗೆ ಇಲ್ಲಿ ಗಂಟೆ ಲೆಕ್ಕದಲ್ಲಿ ಹಣ ಸಿಗುತ್ತೆ. ನೀವು ದಿನಕ್ಕೆ 2,000 ತನಕ ದುಡಿಬಹುದು. ಓಕೆನಾ? ಸೊ ನಿಮ್ಗೆ ಫಸ್ಟ್ ಪ್ರಾಜೆಕ್ಟ್ ಕೊಡ್ತಾರೆ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಜಾಸ್ತಿ ಪ್ರಾಜೆಕ್ಟ್ ಕೂಡ ಕೊಡ್ತಾರೆ. ಓಕೆ, ಕ್ವಾಲಿಫಿಕೇಶನ್ ಯಾವುದೇ ಲೈಕ್ 10ನೇ ಕ್ಲಾಸ್ 9ನೇ ಕ್ಲಾಸ್ ಪಾಸ್ ಮಾಡಿದ್ರು ಸಾಕು. ಬಟ್ ಕನ್ನಡ ಚೆನ್ನಾಗಿ ಓದ್ಲಿಕ್ಕೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಗೊತ್ತಿರ್ಬೇಕು. ಮತ್ತೆ ಇಂಗ್ಲಿಷ್ ನಿಮ್ಗೆ ಮ್ಯಾನೇಜ್ ಮಾಡೋಷ್ಟು ಗೊತ್ತಿದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಇಂಗ್ಲಿಷ್ ಏನೂ ಗೊತ್ತಿಲ್ಲ ಅಂತ ಇದ್ರೆ ಅರ್ಜಿ ಸಲ್ಲಿಸಕ್ಕೆ ಹೋಗ್ಬೇಡ, ನೀವು ಇದರಲ್ಲಿ ಸೆಲೆಕ್ಟ್ ಆಗಲ್ಲ. ಓಕೆನಾ? ಅದಾದ್ಮೇಲೆ ಲೈಕ್ 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 ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ಸ್ ಅಪ್ಲೈ ಮಾಡ್ಬೋದು, ಇಲ್ಲ ರಿಟೈರ್ಡ್ ಅಪ್ಲೈ ಮಾಡ್ಬೋದು, ಇಲ್ಲ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಪಾರ್ಟ್ ಟೈಮ್ ಹುಡುಕ್ತಾ ಇದ್ರೆ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಯಾವುದೇ ತರದ ಲೈಕ್ ಏಜ್ ಲಿಮಿಟ್ ಇಲ್ಲ, ಎಲ್ಲಾ ಏಜ್ ಅವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆನಾ? ಸೊ ಚಂದ ಇದೆ ಕೆಲಸ, ಒಂದು ಒಳ್ಳೆ ಅಪರ್ಚುನಿಟಿ. ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇದ್ದಾರೆ ಅವರಿಗೆ. ಓಕೆ, ಸೊ ಏನ್ ಕೆಲಸ, ಹೇಗೆ ಅಪ್ಲೈ ಮಾಡೋದು, ಯಾವ ವೆಬ್ಸೈಟ್, ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಂತ ಹೇಳಿದ್ರೆ, ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡೋದಂತ ಹೇಳಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ಏನಕ್ಕಂತ ಹೇಳಿದ್ರೆ ನಾನು ಈ ತರದ್ದೇ ಕೆಲಸಗಳ ಬಗ್ಗೆ ಮಾಹಿತಿ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ನನ್ನ ಚಾನೆಲ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾವಿವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ತೆಲುಸ್ ಇಂಟರ್ನ್ಯಾಷನಲ್ ಎ ಅಂತಿತ್ತು, ಇವಾಗ ಡಿಜಿಟಲ್ ಎ ಅಂತ ಮಾಡಿದ್ದಾರೆ ತಮ್ಮ ಸೈಟನ್ನು. ಸೊ ಇಲ್ಲಿ ತುಂಬಾನೇ ಮನೆಯಿಂದಲೇ ಮಾಡುವಂತಹ ಕೆಲಸ ಬಿಟ್ಟಿದ್ದಾರೆ. ಓಕೆನಾ? ಸೊ ನೀವು ಇವಾಗ ಕೆಲವೊಬ್ರು ಓದ್ತಾ ಇರ್ತೀರಾ. ಓಕೆ, ಇಲ್ಲ ಅಂತ ಹೇಳಿದ್ರೆ ಫ್ರೆಶರ್ ಆಗಿರ್ತೀರಾ. ನೀವು ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇದ್ರೆ ನಿಮಗೆ ಯಾವ ಫೀಲ್ಡಲ್ಲಿ ಇಷ್ಟ ಇದೆ ಆ ಫೀಲ್ಡಲ್ಲಿ ಕೆಲಸ ಇದೆ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಬಯಾಲಜಿ, ಕೆಮಿಸ್ಟ್ರಿ, ಅಕೌಂಟಿಂಗ್, ಫಿಸಿಕ್ಸ್ ಅಂತ ಕಾಣ್ತಾ ಇರ್ಬೋದು. ತುಂಬಾನೇ ಕೆಲಸ ಇದೆ, ಎಲ್ಲ ಮನೆಯಿಂದಲೇ ಮಾಡುವಂಥದ್ದು. ಓಕೆನಾ? ಸೊ ಮತ್ತೆ ಈ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಬೇಕು, ಇದು ಜೆನ್ಯೂನ್ ಆಗಿದೆ. ಓಕೆ, ಥ್ರೂ ಔಟ್ ದ ಇಂಟರ್ವ್ಯೂ ಪ್ರೊಸೆಸ್ ನಿಮ್ಮ ಹತ್ರ ಯಾವುದೇ ಥರದ ಇವರು ಹಣ ಕೇಳಲ್ಲ. ಓಕೆ, ಹಣ ಏನಾದರೂ ಕೇಳಿದ್ರೆ ಅದು ಫೇಕ್ ಅಂತ ಅರ್ಥ. ಇಲ್ಲಿ ಯಾವುದೇ ಥರದ ಅವರು ಹಣ ಕೇಳಲ್ಲ. ಸೊ ಇದು ಜೆನ್ಯೂನ್ ಆಗಿದೆ, ಇದನ್ನು ನೀವು ನಂಬೋದು. ಓಕೆನಾ? ಸೊ ನೋಡಿ ಇಲ್ಲಿ ವರ್ಕ್ ಫ್ರಮ್ ಎನಿವೇರ್ ಆನ್ ಯುವರ್ ಓನ್ ಸ್ಕೆಡ್ಯೂಲ್, ಜಾಯ್ನ್ ಅವರ್ 1 ಮಿಲಿಯನ್ ಪ್ಲಸ್ ಗ್ಲೋಬಲ್ ಕಮ್ಯುನಿಟಿ ಅಂತ ಹೇಳಿದ್ರೆ ಮೋರ್ ದೆನ್ 10 ಲಕ್ಷಕ್ಕಿಂತ ಜಾಸ್ತಿ ಪೀಪಲ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಇದು ಮನೆಯಲ್ಲೇ ಮಾಡುವಂತಹ ಕೆಲಸ. ಓಕೆ, ಸೊ 104 ಕಂಟ್ರಿಗಳಲ್ಲಿ ಈ ಕೆಲಸ ಇದೆ ಅಂತ ಹೇಳಿದ್ರೆ ಇವಾಗ ಇಂಡಿಯಾದಿಂದ ಬಿಲಾಂಗ್ ಆಗಿದ್ದಾರೆ, ನೀವು ಹೇಗೂ ಅಪ್ಲೈ ಮಾಡ್ಬೋದು. ಇನ್ನು ಕೆಲವರು ನನ್ನ ಸಬ್ಸ್ಕ್ರೈಬರ್ಸು ಬೇರೆ ದೇಶದಿಂದ ಇರ್ತಾರೆ, ಅವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ? ಮತ್ತೆ ನೋಡಿ 750 ಮಿಲಿಯನ್ಕ್ಕಿಂತ ಜಾಸ್ತಿ ಪೇ ಔಟ್ ಆಗಿದೆ. ಮತ್ತು ಎಲ್ಲ ಹಾಕಿದ್ದಾರೆ ವರ್ಕ್ ರಿಮೋಟ್ಲಿ ಫ್ರಮ್ ಎನಿವೇರ್ ಅಂತ ಹೇಳಿದ್ರೆ ಎಲ್ಲಿಂದ ಬೇಕಾದ್ರೆ ನೀವು ಕೆಲಸ ಮಾಡ್ಬೋದು. ಗೆಟ್ ಪೇಯ್ಡ್ ಫಾರ್ ಯುವರ್ ಸ್ಕಿಲ್ಸ್ ದ್ಯಾಟ್ ಶೇಪ್ ಎ ಐ. ಸೊ ಕೆಲವೊಬ್ಬರಿಗೆ ಲೈಕ್ ಕೋಡಿಂಗ್ ಚೆನ್ನಾಗಿರ್ತದೆ, ಅವರು ಕೋಡಿಂಗ್ ರಿಲೇಟೆಡ್ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ಬೋದು, ಪಾರ್ಟ್ ಟೈಮ್ ಇರುತ್ತೆ. ಓಕೆ, ನೀವು ಇವಾಗ ಲೈಕ್ MCA ಇಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ನಿಮಗೆ ಕೋಡಿಂಗ್ ತುಂಬಾ ಕ್ರೇಜ್ ಇದೆ ಮತ್ತು ನೀವು ಕೋಡಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಥರದ ಕೆಲಸ ಕೂಡ ಇದೆ. ಅದಕ್ಕೆ ನೀವು ಅಪ್ಲೈ ಮಾಡಿ, ನೀವಲ್ಲಿ ಅಸೆಸ್ಮೆಂಟ್ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ಅಲ್ಲಿ ಕೆಲಸ ಸಿಗ್ತದೆ. ಸೊ ಅಲ್ಲಿ ನೀವು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಎಜುಕೇಷನ್ ನೋಡ್ಕೋಬೋದು. ಆ ಥರ ಕೂಡ ಕೆಲಸ ಇಲ್ಲಿ ಇದೆ. ಆಯಿತಾ? ಸೊ ಫ್ಲೆಕ್ಸಿಬಲ್ ಆಪರ್ಚುನಿಟಿ ಟು ಮ್ಯಾಚ್ ಯುವರ್ ಸ್ಕೆಡ್ಯೂಲ್. ಓಕೆ, ಸೊ ಲೈಕ್ ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಅವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಫ್ರೆಶರ್ಸ್ ಹೆಂಗೂ ಆರಾಮಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ. ಓಕೆನಾ? ಗೆಟ್ ಸ್ಟಾರ್ಟೆಡ್ ಇನ್ 4 ಸಿಂಪಲ್ ಸ್ಟೆಪ್ಸ್. ಓಕೆನಾ? ಯಾವುದೆಲ್ಲ ಸ್ಟೆಪ್ಸ್ ಅಂತ ಹೇಳ್ತೀನಿ. ಫಸ್ಟ್, ಫೈಂಡ್ ರಿಲೆವೆಂಟ್ ಜಾಬ್ಸ್. ನಿಮಗೆ ಯಾವುದು ಬೇಕು ಅದು ಒಂದು ಜಾಬ್ ನೀವು ಹುಡ್ಕೊಳ್ಳುವಂಥದ್ದು. ಓಕೆ, ನಾನಿವಾಗ ಒಂದು ಹೇಳ್ತೀನಿ, ನೀವು ಅದೇ ಮಾಡಬೇಕಂತಿಲ್ಲ. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ, ಇವಾಗ ನಾನು ಯಾವುದೋ ಒಂದು ಹೇಳಿದ್ರೆ ನಿಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ನಿಮ್ಗೆ ಯಾವ ಬೇಕೋ ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ? ನೆಕ್ಸ್ಟ್, ಆನ್ ಬೋರ್ಡ್ ವಿತ್ ಈಸ್ ಅಪ್ಲೈ ಫಾರ್ ದ ಜಾಬ್ ಆ್ಯಂಡ್ ಕ್ವಾಲಿಫೈ ಟು ಗೆಟ್ ಸ್ಟಾರ್ಟೆಡ್ ಅಂತ ಅಸೆಸ್ಮೆಂಟ್ ಟೆಸ್ಟ್ ಇದೆ. ಅದೆಲ್ಲ ನೀವು ಕಂಪ್ಲೀಟ್ ಆದ ಕೂಡಲೇ, ಪಾಸ್ ಆದ ಕೂಡಲೇ ನಿಮ್ಗೆ ಇಲ್ಲಿ ಕೆಲಸಕ್ಕೆ ಅವರು ಆಫರ್ ಲೆಟರ್ ಕೊಟ್ಟು ಅವರು ನಿಮ್ಮನ್ನು ಜಾಯಿನ್ ಮಾಡಿಸ್ಕೋತಾರೆ. ಆ ಥರ ಇರ್ತದೆ ಪ್ರೊಸೀಜರ್. ವರ್ಕ್ ಎನಿವೇರ್ ಎನಿ ಟೈಮ್, ಎಲ್ಲಿಂದ ಬೇಕಾದರೂ ನೀವು ಕೆಲಸ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಕೆಲಸ ಮಾಡ್ಬೋದು. ಅದು ಫ್ಲೆಕ್ಸಿಬಲ್ ಆಗಿದೆ. ನಿಮ್ಮದು ಓನ್ ಸ್ಕೆಡ್ಯೂಲ್ ಸೆಟ್ ಮಾಡಿಕೊಂಡು ನೀವು ಇದಕ್ಕೆ ಕೆಲಸ ಮಾಡ್ಬೋದು. ಅಂತ ಹೇಳಿದ್ರೆ ಇವಾಗ ಕೆಲವರು ಬ್ಯುಸಿ ಇರ್ತಾರಲ್ವಾ, ಮಾರ್ನಿಂಗ್ ಟೈಮ್ ಬ್ಯುಸಿ ಇರ್ತಾರೆ, ಈವ್ನಿಂಗ್ ಫ್ರೀ ಆಗ್ತಾರೆ. ಇಲ್ಲ ಕೆಲವರು ಮಾರ್ನಿಂಗ್ ಟೈಮ್ ಫ್ರೀ ಇರ್ತಾರೆ, ಈವ್ನಿಂಗ್ ಬ್ಯುಸಿ ಆಗ್ತಾರೆ. ನಿಮಗೆ ಯಾವುದು ಟೈಮಲ್ಲಿ ನೀವು ಫ್ರೀ ಇರ್ತೀರೋ ಆ ಟೈಮಲ್ಲಿ ಕೆಲಸ ಮಾಡುವಂಥದ್ದು. ಓಕೆ, ಕಾಂಪಿಟೇಟಿವ್ ಪೇ, ಫಾಸ್ಟ್ ಪೇ ಔಟ್. ಆಯಿತಾ? ಚಂದ ಅಂದರೆ ಹಣ ಕೂಡ ಚೆನ್ನಾಗಿ ಕೊಡ್ತಾರೆ, ಹವರ್ಲಿ ಇರ್ತದೆ, ಆ ಥರ ಇರ್ತದೆ. ಓಕೆನಾ? ಟಾಪ್ ಆಪರ್ಚುನಿಟಿ ಅವೈಲೇಬಲ್. ನೋಡಿ ನಿಮಗೆ ಯಾವ ಟೈಪ್ ಕೆಲಸ ಬೇಕೋ ಆ ಟೈಪ್ ಇಲ್ಲೆಲ್ಲ ಕೆಲಸ ಇದೆ. ಓಕೆ, ಸೊ ಮ್ಯಾಥ್ ರಿಲೇಟೆಡ್ ಅಂತ ಹೇಳಿದ್ರೆ ತುಂಬ ಕೆಲವೊಬ್ರು ಮ್ಯಾಥ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತದೆ, ಅವರ ಅರ್ಜಿ ಸಲ್ಲಿಸ್ಬೋದು. ಸೈನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಸೈನ್ಸ್. ನಿಮಗೆ ಯಾವುದ್ರಲ್ಲಿ ಇಂಜಿನಿಯರಿಂಗ್ ನೋಡಿ
ಸೊ ನಿಮಗೆ ಯಾವುದು ಅಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ನಿಮ್ಮ ಕ್ವಾಲಿಫಿಕೇಷನ್ ಅನುಸಾರವಾಗಿ. ಓಕೆನಾ? ಕೆಲವೊಬ್ರು ಲಾ, ಮೆಡಿಸಿನ್, ನಂಗೆ ತುಂಬ ಜನ ಕೇಳ್ತಾ ಇದ್ರು ಮೆಡಿಸಿನ್ ರಿಲೇಟೆಡ್. ಸೊ ಅವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನೋಡಿ, $10 ಕೊಡ್ತಾರೆ ಗಂಟೆಗೆ. ಗಂಟೆ ಅಂತ ಹೇಳಿದ್ರೆ ನಾನಿವಾಗ ಹೇಗಂತ ಇದ್ರೆ ಕೆಲವೊಬ್ರು ಅನ್ಕೋತಾರೆ, ಓ 1 ಗಂಟೆಗೆ ಅಂತ ಹೇಳಿದ್ರೆ 1 ಗಂಟೆ ಆದ ಕೂಡಲೇ ಕೊಡ್ತಾರಾ ಅಂತ. ಅಲ್ಲ, ಒಂದು ಪ್ರಾಜೆಕ್ಟ್ ಇರ್ತದೆ, ಅದಕ್ಕೆ 1 ಗಂಟೆ ಅಂತ ಅವ್ರು ಸೆಟ್ ಮಾಡಿರ್ತಾರೆ. ಅದು ನೀವು 4 ಗಂಟೆ ಮಾಡ್ತೀರಾ, 2 ಗಂಟೆ ಮಾಡ್ತೀರಾ, ಇಲ್ಲ ಅರ್ಧ ಗಂಟೆ ಮಾಡ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್. ಅಷ್ಟಕ್ಕೆ ಅವರು $10 ಅಂತ ಹೇಳಿದ್ರೆ $10 ಅಂತ ಹೇಳಿದ್ರೆ ಇಷ್ಟ ಅಂತ ಹೇಳ್ತೀನಿ ನಾನು. $10 ಅಂತ ಹೇಳಿದ್ರೆ ಇವಾಗ $950 ಸಿಗ್ತದೆ ನಿಮಗೆ 1 ಗಂಟೆಗೆ ಅವ್ರು ಹೇಳ್ತಾ ಇರೋದು. ಅರ್ಥ ಆಯ್ತಾ? ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಡಿಸ್ಕವರ್ ಮೋರ್ ಆಪರ್ಚುನಿಟಿಗೆ ಹೋಗ್ತೀನಿ. ಓಕೆ, ಆವಾಗ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸರ್ಚ್ ಮಾಡಿ ನಾನಿಲ್ಲಿ ಕನ್ನಡ ಅಂತ ಹುಡುಕ್ತೀನಿ. ನೀವು ಇದೇ ಅರ್ಜಿ ಸಲ್ಲಿಸಬೇಕಾಗಿಲ್ಲ, ನಿಮಗೆ ಯಾವುದು ಬೇಕೋ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಓಕೆನಾ? ಸೊ ನಾನು ಇದಕ್ಕೆ ಮಲ್ಟಿಲಿಂಗ್ವಲ್ ಸ್ಕ್ರಿಪ್ಟ್ ರೈಟರ್ ಇದೆಯಲ್ಲ, ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದು ರೀಸೆಂಟಾಗಿ ಪೋಸ್ಟ್ ಆಗಿರೋದು. ಸೊ ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಲೈಕ್ ಹೇಳಿದ್ದಾರೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೆಲಸ. ಓಕೆನಾ? ಸೊ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಲೈಕ್ ವಾರಕ್ಕೆ 4ರಿಂದ 40 ಗಂಟೆ. ಆಯಿತಾ? ಇವಾಗ 4 ಅಂತ ಹೇಳಿದ್ರೆ 2 ದಿನ ಕೆಲಸ ಮಾಡಿದ್ರೆ ಸಾಕು ವಾರದಲ್ಲಿ ಮಿನಿಮಮ್ ಅವ್ರು ಹೇಳ್ತಾ ಇರೋದು. ಆಯಿತಾ? ಸೊ ದಿನಕ್ಕೆ 2 ಗಂಟೆ ಮಾಡಿದರೆ ವಾರದ 14 ಗಂಟೆ ಆಗುತ್ತೆ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಕಾಂಪನ್ಸೇಷನ್ ನೋಡಿ, $5ರಿಂದ $25 ತನಕ ಸಿಗ್ತದೆ ಗಂಟೆಗೆ. ನಾನು ಗಂಟೆ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಅದೊಂದು ಕೆಲಸ ಮಾಡಿ ಪ್ರಾಜೆಕ್ಟಿಗೆ, ಒಂದು ಪ್ರಾಜೆಕ್ಟ್, ಚಿಕ್ಕ ಪ್ರಾಜೆಕ್ಟ್ ಕೊಡ್ತಾ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಮಾಡಲಿಕ್ಕೆ ಇಷ್ಟು ಹಣ ಕೊಡ್ತಾರೆ. 25 ಅಂತ ಹೇಳಿದ್ರೆ $25 ಅಂತ ಹೇಳಿದ್ರೆ ನೋಡಿ ಎಷ್ಟಾಗುತ್ತೆ ಅಂತೇಳಿ 2,500 ಸಿಗ್ತದೆ. ಇವತ್ತು ನೀವು ದಿನಕ್ಕೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದರೆ ನಿಮ್ಮ ಕೈಲಿ ಆದರೆ 2,500 ತನಕ ನಿಮ್ಗೆ ಇಲ್ಲಿ ಸಿಗ್ತದೆ. ಓಕೆ, ಅದು ನಿಮ್ಮ ಕೆಪಾಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಇಮಿಡಿಯೇಟ್ ಫ್ರೀಲಾನ್ಸರ್ ಪ್ರಾಜೆಕ್ಟ್. ಆಯಿತಾ? ಇಮಿಡಿಯೇಟ್ಲಿ ಇವರು ಕೆಲಸಕ್ಕೆ ಹಿಟ್ ಮಾಡ್ತಾ ಇದ್ದಾರೆ. ಮಲ್ಟಿಲಿಂಗ್ವಲ್ ಸ್ಕ್ರಿಪ್ಟ್ ರೈಟರ್ಸ್ ನೀಡೆಡ್. ಓಕೆ, ಸ್ಕ್ರಿಪ್ಟ್ ಬರೆಯುವಂಥವರು ಬೇಕು ಇವರಿಗೆ. ವಿ ಆರ್ ಕರೆಂಟ್ಲಿ ಸಿಕ್ಕಿಂಗ್ ಟ್ಯಾಲೆಂಟೆಡ್ ಫ್ರೀಲಾನ್ಸರ್ ಫಾರ್ ಅನ್ ಎಕ್ಸೈಟಿಂಗ್ immediate start project involving scripting and reviewing the text ಕಂಟೆಂಟ್ ಅಕ್ರಾಸ್ ಮಲ್ಟಿಪಲ್ ಲ್ಯಾಂಗ್ವೇಜ್. ಅವರಿಗೆ ಸ್ಕ್ರಿಪ್ಟ್ ಇದು ಮಾಡಲಿಕ್ಕೆ, ರಿವ್ಯೂ ಮಾಡಲಿಕ್ಕೆ ಮತ್ತು ಸ್ಕ್ರಿಪ್ಟ್ ಬರೀಲಿಕ್ಕೆ, ಆಯಿತಾ, ಜನ ಬೇಕು. ಓಕೆ, ಲ್ಯಾಂಗ್ವೇಜ್ ರಿಕ್ವೈರ್ಡ್. ವಿ ಆರ್ ಕರೆಂಟ್ಲಿ ಸೀಕಿಂಗ್ ಎಕ್ಸ್ಪರ್ಟ್ಸ್ ಇನ್ನು. ಸೊ ಇಲ್ಲಿ ತುಂಬ ಭಾಷೆ ಹಾಕಿದ್ದಾರೆ. ಓಕೆ, ಬೆಂಗಾಲಿ ಇದೆ, ಮತ್ತು ಪಂಜಾಬಿ ಇದೆ, ಗ್ರೀಕ್ ಇದೆ, ಗುಜರಾತಿ ಇದೆ, ಜಪಾನೀಸ್ ಇದೆ, ಇಲ್ಲ ತುಂಬ ಇದೆ, ತೆಲುಗು, ತಮಿಳು, ತಾಯಿ, ಮಲಯಾಳಂ ಎಲ್ಲ ಇದೆ. ಆಯಿತಾ? ಸೊ ಇಲ್ಲಿ ನಮಗೆ ಎಂತ ಅಂತ ಹೇಳಿದ್ರೆ ಕನ್ನಡ, ಇಲ್ಲಿ ಕನ್ನಡ ಇದೆ ನೋಡಿ. ಸೊ ಕನ್ನಡ ಕೂಡ ಇದೆ. ನಿಮ್ಗೆ ಕನ್ನಡ ಚೆನ್ನಾಗಿ ಬರೀಲಿಕ್ಕೆ ಮತ್ತು ಏನಾದರೂ ತಪ್ಪಿದರೆ ಅದನ್ನು ಕಂಡುಹಿಡಿದು ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಇಷ್ಟು ಗೊತ್ತಿದ್ರೆ ಸಾಕು, ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಕನ್ನಡ ವೊಕ್ಯಾಬ್ಯುಲರಿ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ? ಸೊ ಕರೆಕ್ಟಾಗಿ ಕನ್ನಡ ಗೊತ್ತಿರೋರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಫ್ ಯು ಹ್ಯಾವ್ ಅ ಸ್ಟ್ರಾಂಗ್ ಲ್ಯಾಂಗ್ವೇಜ್ ಸ್ಕಿಲ್, ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಎಂಜಾಯಿಂಗ್ ವರ್ಕಿಂಗ್ ಆನ್ ಅ ಫ್ಲೆಕ್ಸಿಬಲ್ ಫ್ರೀಲಾನ್ಸ್ ಪ್ರಾಜೆಕ್ಟ್, ವಿ ವುಡ್ ಲವ್ ಟು ಹಿಯರ್ ಫ್ರಮ್ ಯು. ಓಕೆನಾ? ಸೊ ಅವರಿಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಸ್ಕ್ರಿಪ್ಟ್ ಬರೀತೀರಾ ಮತ್ತು ರಿವ್ಯೂ ಮಾಡ್ತೀರಾ. ಓಕೆ, ಅದು ಕನ್ನಡದಲ್ಲಿ. ಓಕೆ, ಸೊ ಎಲ್ಲ ಕಂಟೆಂಟ್ ಕ್ಲಿಯರ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು ಮತ್ತು ಎಕ್ಯೂರೇಟ್ ಆಗಿರಬೇಕು. ಓಕೆ, ಅವ್ರು ಕೆಲವೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೈಡ್ಲೈನ್ಸ್ ಕೊಡ್ತಾರೆ ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕೊಡ್ತಾರೆ. ಆಯಿತಾ? ಈ ಥರ ಕ್ವಾಲಿಟಿ ಮೀಟ್ ಮಾಡಬೇಕು ನೀವು ಅಂತ. ಸೊ ಅವರು ಕೊಟ್ಟಿರೋ ಗೈಡ್ಲೈನ್ಸ್ ನೋಡಿಕೊಂಡು ಅದು ಕ್ವಾಲಿಟಿ ಸ್ಟ್ಯಾಂಡರ್ಡ್ನ ನೀವು ಮೀಟ್ ಮಾಡೋ ಹಾಗೆ ಕೆಲಸ ಮಾಡಬೇಕಿಲ್ಲಿ. ಓಕೆ, ಕಂಪ್ಲೀಟ್ ಟಾಸ್ಕ್ ಇಂಡಿಪೆಂಡೆಂಟ್ಲಿ ವಿದಿನ್ ಎಗ್ರೀಡ್ ಟೈಮ್ ಲೈನ್. ಒಂದು ಟೈಮ್ ಕೊಡ್ತಾರೆ, ಈ ಟಾಸ್ಕನ್ನು ಈ 2 ದಿನ, ಈಗ ಇವತ್ತು 5ನೇ ತಾರೀಕು, 7ನೇ ತಾರೀಕು ಒಳಗೆ ನೀವು ಮಾಡಬೇಕಂತ ನೀವು ಅದರೊಳಗೆ ಮಾಡಿ ಮುಗಿಸ್ಬೇಕು, ಆ ಥರ. ಓಕೆ, ಸೊ ಅಂತ ಹೇಳಿದ್ರೆ ನಿಮ್ದು ಎಂಥ ಕೆಲಸ ಅಂತ ಹೇಳಿದ್ರೆ ಬರೆಯುವಂಥದ್ದು ಮತ್ತು ಏನಾದರೂ ಕರೆಕ್ಟ್ ಇದ್ದರೆ, ರಾಂಗ್ ಇದ್ದರೆ ಕರೆಕ್ಟ್ ಮಾಡುವಂಥದ್ದು. ಆ ಥರ ನಿಮ್ದು ಇಲ್ಲಿ ಕೆಲಸ ಆಗ್ತದೆ. ರಿವ್ಯೂ ಆಗ್ತದೆ, ಸ್ಕ್ರಿಪ್ಟ್ ರಿವ್ಯೂ ಮಾಡುವಂಥದ್ದು ಆಗ್ತದೆ ಮತ್ತು ಸ್ಕ್ರಿಪ್ಟ್ ಬರೆಯೋದು ಆಗ್ತದೆ. ಓಕೆ, ಅದೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಕಾಗಿಲ್ಲ ನೀವು. ಓಕೆ, ವಿ ಆರ್ ಲುಕಿಂಗ್ ಫಾರ್ ಫ್ಲೂಯೆಂಟ್ ಆರ್ ನೇಟಿವ್ ಲೆವೆಲ್ ಲ್ಯಾಂಗ್ವೇಜ್ ಸ್ಕಿಲ್. ನಿಮ್ಮ ಕನ್ನಡ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸ್ಟ್ರಾಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಎಬಿಲಿಟಿ, ಲ್ಯಾಂಗ್ವೇಜ್ ಸ್ಕಿಲ್, ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಕರೆಕ್ಟ್ ಬರಬೇಕು. ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಯು ಆರ್ ಸಮ್ ಒನ್ ಹೂ ಕ್ಯಾನ್ ಫಾಲೋ ಸಿಂಪಲ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಆ್ಯಂಡ್ ಡೆಲಿವರ್ ವರ್ಕ್ ಆನ್ ಟೈಮ್. ಅವರು ಹೇಳೋದು ಕೇಳಿಕೊಂಡು ಕೆಲಸ ಮಾಡುವಷ್ಟು ನಿಮಗೆ ಕೆಪಾಸಿಟಿ ಇರಬೇಕು. ಗುಡ್ ಕಮ್ಯುನಿಕೇಷನ್, ಮಾತಾಡಲಿಕ್ಕೆ ಚೆಂದ ಗೊತ್ತಿರಬೇಕು ಕನ್ನಡ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ, ನಿಮಗೆ ಒಬ್ಬರೇ ವರ್ಕ್ ಮಾಡೋಕ್ಕೆ ಕೂಡ ಆಗಬೇಕು. ಸೊ ಪ್ರೀವಿಯಸ್ ಫ್ರೀಲಾನ್ಸಿಂಗ್, ಟ್ರಾನ್ಸ್ಲೇಷನ್, ರೈಟಿಂಗ್, ಆಡಿಷನ್ ಎಕ್ಸ್ಪೀರಿಯನ್ಸ್ ಇಸ್ ಅ ಪ್ಲಸ್. ಎಲ್ಲರೂ ಕೆಲಸ ಮಾಡಿದ್ರೆ ಅದು ಪ್ಲಸ್, ಇಲ್ಲ ಅಂತಂದ್ರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಓಕೆ, ಪ್ರಾಜೆಕ್ಟ್ ಡೀಟೇಲ್ಸ್ ಇಮ್ಮಿಡಿಯೇಟ್ ಸ್ಟಾರ್ಟ್. ನೀವು ಇಮ್ಮಿಡಿಯೇಟಾಗಿ
ಸ್ಟಾರ್ಟ್ ಮಾಡುವಂಥದ್ದು. ಫ್ರೀಲಾನ್ಸ್, ರಿಮೋಟ್ ಆಪರ್ಚುನಿಟಿ. ಓಕೆ, ಮನೆಯಲ್ಲೇ ಮಾಡುವಂಥ ಕೆಲಸ. ಫ್ಲೆಕ್ಸಿಬಲ್ ವರ್ಕಿಂಗ್ ಹಾರ್ಸ್, ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥ ಕೆಲಸ. ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರೋ ಆ ಟೈಮಲ್ಲಿ ಮಾಡುವಂಥದ್ದು. ಶಾರ್ಟ್ ಟೈಮ್ ಪೈಲಟ್ ಪ್ರಾಜೆಕ್ಟ್ ವಿತ್ ಪೊಟೆನ್ಷಿಯಲ್ ಫಾರ್ ಆನ್ ಗೋವಿಂಗ್ ವರ್ಕ್. ಎಂತಂತಿದ್ರೆ ಈಗ ಪ್ರಾಜೆಕ್ಟ್ ಕೊಡ್ತಾರೆ, ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಕಂಟಿನ್ಯೂಸ್ ಪ್ರಾಜೆಕ್ಟ್ ಕೊಟ್ಕೊಂಡು ಹೋಗ್ತಾರೆ. ನಿಮ್ಮದು ಏನೆಲ್ಲ ಲ್ಯಾಂಗ್ವೇಜ್ ಎಲ್ಲ ಮೆನ್ಷನ್ ಮಾಡಿರ್ತೀರ ನೋಡ್ತಾರೆ, ಮತ್ತು ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡ್ತಾ ಹೋಗ್ತಾರೆ. ಓಕೆ, ಕಾಂಪಿಟೇಟಿವ್ ಹವರ್ಲಿ ರೇಟ್. ಸೊ ಹವರ್ಲಿ ರೇಟ್ ಏನಿಲ್ಲ ಅಂತ ಹೇಳಿದ್ರು ಒಂದು 500ರಿಂದ 600 ಇರ್ತದೆ ಮಿನಿಮಮ್, ಹೇಳ್ತಾ ಇರೋದು ನಾನು. ಓಕೆನಾ, ಅದು 1 ಅವರಿಗೆ ಅಂತ ಕೊಡ್ತಾರೆ ಅವರು. ನೀವು ಎಷ್ಟು ಅವರ್ಸ್ ಮಾಡಿದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆ, ಅದಕ್ಕೆ ಜಾಸ್ತಿ ಕೂಡ ಇರ್ತದೆ ನೋಡಿ, ಇಲ್ಲಿ $25 ತನಕ ಅಂತ ಹೇಳಿದ್ರೆ 2,500 ತನಕ. ಓಕೆ, ಅಷ್ಟು ತನಕ ನಿಮಗೆ ಇಲ್ಲಿ ಇರ್ತದೆ. ಓಕೆ, ನೆಕ್ಸ್ಟ್ ಅದೇ ಹೇಳ್ತಾ ಇದ್ದಾರೆ, ಮನೆಯಲ್ಲೇ ಮಾಡುವಂಥ ಕೆಲಸ ಅದೆಲ್ಲ ಹೇಳ್ತಾ ಇದ್ದಾರೆ, ಸೇಮ್ ಥಿಂಗ್. ಓಕೆ, ಅಪ್ಲೈ ಟುಡೇ ಟು ಬಿ ಕನ್ಸಿಡರ್ ಫಾರ್ ದಿಸ್ ಇಮಿಡಿಯೇಟ್ ಪ್ರಾಜೆಕ್ಟ್ ಆಪರ್ಚುನಿಟಿ. ಲಿಮಿಟೆಡ್ ಸ್ಪೇಸಸ್ ಆರ್ ಅವೈಲೇಬಲ್. ಸೊ ಇವಾಗ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಇದಕ್ಕೆ ಅರ್ಜಿ ಸಲ್ಲಿಸಿ. ಏನಕ್ಕಂದ್ರೆ ಎನಿ ಟೈಮ್ ಎಂಡ್ ಆಗ್ಬೋದು. ನೀವು ಒಂದು 2-3 ದಿನ ಬಿಟ್ಟು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಸಿಗಲ್ಲ ಆ ಟೈಮಲ್ಲಿ. ಓಕೆ, ಸೊ ಇನ್ ಆರ್ಡರ್ ಟು ಬಿ ಹೈಡ್ ಇನ್ ಟು ಅವರ್ ಕಮ್ಯುನಿಟಿ ಯು ವಿಲ್ ಗೋ ಥ್ರೂ ಅ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಎಕ್ಸಾಮ್ ದಟ್ ವಿಲ್ ಡಿಟರ್ಮೈನ್ ಯುವರ್ ಸುಟೇಬಿಲಿಟಿ ಫಾರ್ ದ ಪೊಸಿಷನ್ ಆ್ಯಂಡ್ ಕಂಪ್ಲೀಟ್ ID ವೆರಿಫಿಕೇಶನ್. ಎಂತ ಅಂತ ಹೇಳಿದ್ರೆ ಒಂದ್ಸಲ ಅಸೆಸ್ಮೆಂಟ್ ಇರ್ತದೆ. ಅದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಅಂತ ಹೇಳಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎಷ್ಟು ಗೊತ್ತಿದೆ ನಿಮಗೆ ಅಂತ ಚೆಕ್ ಮಾಡೋಕ್ಕೆ ಒಂದು ಎಕ್ಸಾಮ್ ಇರುತ್ತೆ. ಅದಾದಮೇಲೆ ನಿಮಗೆ ID ವೆರಿಫಿಕೇಶನ್ ಮಾಡಿ ನೀವು ಇಲ್ಲಿ ಕೆಲಸ ಮಾಡುವಂಥದ್ದು. ಓಕೆ, ಸೊ ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಲಾಗಿನ್ ಟು ಅಪ್ಲೈ ಅಂತ ಇದೆಯಲ್ಲ, ಇದಕ್ಕೆ ಇದು ಮಾಡಿ. ಫ್ರೆಂಡ್ಸ್, ಇವಾಗ ನೀವು ಲಾಗಿನ್ ಆಗಬೇಕಾಗ್ತದೆ. ಐದರ ಮೇಲ್ ಥ್ರೂ, ಇಲ್ಲ ಅಂತ ಹೇಳಿದ್ರೆ ನೀವು ಇಮೇಲ್ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗ್ತದೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಮೇಲ್ ಥ್ರೂ ಲಾಗಿನ್ ಆಗ್ತೀನಿ. ನಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಇದಕ್ಕೆ ಎಗ್ರಿ ಅಂತ ಕೊಡಬೇಕು. ಅದಾದಮೇಲೆ ನಮ್ದು ಇಲ್ಲಿ ಎಲ್ಲ ಡೀಟೇಲ್ಸ್ ಕೇಳ್ತದೆ. ಓಕೆ, ಸೊ ಕಂಟ್ರಿ ಆಫ್ ರೆಸಿಡೆನ್ಸ್ ಇಂಡಿಯಾ, ಅದಾದಮೇಲೆ ಸಿಟಿ ಸ್ಟೇಟ್, ಆಯಿತಾ. ಸೊ ಮೈಸೂರು ಅಂತ ಹಾಕ್ತೀನಿ, ಆಟೋಮೆಟಿಕ್ಕಾಗಿ ಬರ್ತದೆ, ಆಯಿತಾ, ಕರ್ನಾಟಕ ಅಂತ. ಸೊ ಇಲ್ಲಿ ನಿಮ್ಮದು ಫುಲ್ ಅಡ್ರೆಸ್ ಹಾಕಿ. ಓಕೆ, ಅದಾದಮೇಲೆ ನಿಮ್ಮದು ಪೋಸ್ಟಲ್ ಕೋಡ್ ಇಲ್ಲಿ ಹಾಕಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಮಾಡಿ. ಓಕೆ, ಸಾರಿ, ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಡೇಟ್ ಆಫ್ ಬರ್ತ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ಇಂಡಿಯಾ. ಓಕೆ, ಮತ್ತು ಜೆಂಡರ್ ವುಮೆನ್, ಮತ್ತು ಹೈಯೆಸ್ಟ್ ಎಜುಕೇಷನ್ ಏನು ಕಲ್ತಿದ್ದೀರಾ ಅದು ಹಾಕಿ. ಎನಿ ಲೈಕ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಏನು ಕಲ್ತಿದ್ದಾರೆ ಹಾಕಿ. ಯಾವ ಥರದ ಎಜುಕೇಷನ್ ಕ್ವಾಲಿಫಿಕೇಷನ್ ಅವ್ರು ನೋಡ್ತಾ ಇಲ್ಲ ಈ ಕೆಲಸಕ್ಕೆ, ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು. ಪ್ರೈಮರಿ ಲ್ಯಾಂಗ್ವೇಜ್ ಮಾಡಿದೆ, ರಿಫ್ರೆಶ್ ಮಾಡಿದೆ, ಸೊ ಅವಾಗ ಕರೆಕ್ಟಾಗಿ ಬಂತು. ನಾನು ಫಸ್ಟ್ ಪ್ರೈಮರಿ ಲ್ಯಾಂಗ್ವೇಜ್ ಕನ್ನಡ ಅಂತ ಹಾಕ್ತೀನಿ. ಓಕೆನಾ, ಸೊ ಅದಾದಮೇಲೆ ಅದರ್ ಲ್ಯಾಂಗ್ವೇಜ್ ನೀವು ಎಷ್ಟು ಬೇಕಾದರೆ ಇಲ್ಲಿ ಲ್ಯಾಂಗ್ವೇಜ್ ಸ್ಪೆಸಿಫೈ ಮಾಡ್ಬೋದು, ಆಯಿತಾ. ನಾನು ಇಂಗ್ಲೀಷ್ ಸ್ಪೆಸಿಫೈ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಕೆಲಸ ನೋಡ್ತಾ ಇರೋದು ಕನ್ನಡ ಮತ್ತು ಇಂಗ್ಲೀಷಲ್ಲಿ, ಆಯಿತಾ. ಸೊ ಅದಕ್ಕೆ ಸೊ ಇಲ್ಲಿ ಇಂಡಿಯಾ ಹುಡುಕಬೇಕು ನಾವು, ಈ ಥರ. ಮತ್ತು ಇಲ್ಲಿ ಫ್ಲೂಯೆನ್ಸಿ ನಾನು ಪ್ರೊಫೆಷ್ನಲ್, ವರ್ಕಿಂಗ್ ಪ್ರೊಫೆಷ್ನಲ್ ಇದಂತ ಹಾಕಿದ್ದೀನಿ, ಫ್ಲೂಯೆನ್ಸಿ ಅಂತ ಹಾಕಿದ್ದೀನಿ. ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಬಿನ್ ಲಿವಿಂಗ್ ಇನ್ ಯುವರ್ ಕಂಟ್ರಿ, ಮೋರ್ ದೆನ್ 5+ ಅಂತ ಹಾಕಿ, ಮೋರ್ ದೆನ್ 5 ಇಯರ್ಸ್. ನೆಕ್ಸ್ಟ್ ಸಬ್ಮಿಟ್ ಮಾಡೋಣ. ಸೊ ಅದಾದಮೇಲೆ ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಟೆಲ್ ವ್ಯಾಲ್ಯೂ ಫ್ರಮ್ ಅಂತ. ಸೊ ಇದಕ್ಕೆ ಆಲ್ ದ ಕಂಟ್ರಿ ಎಕ್ಸೆಪ್ಟ್ 1 ಬಿಲೋ ಕಂಟಿನ್ಯೂ. ಮತ್ತು ಇಲ್ಲಿ ನಿಮ್ಮದು ನಂಬರ್ ಹಾಕಬೇಕು, ಅವಾಗ ಒಂದು OTP ಬರ್ತದೆ, ಅದಕ್ಕೆ ಹಾಕಿ ಕಂಟಿನ್ಯೂ ಮಾಡಿ. ಆಗ ವಾಪಸ್ ನೀವು ಇಲ್ಲೇ ಬರ್ತೀರಾ. ಓಕೆನಾ, ಸೊ ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದ್ದಿಲ್ಲ, ಅದಕ್ಕೆ ಕ್ಲಿಕ್ ಮಾಡಬೇಕು. ಓಕೆ, ಅವಾಗ ಅಪ್ಲೈಯಿಂಗ್ ಪ್ಲೀಸ್ ವೇಟ್ ಅಂತ ಬರ್ತದೆ. ಅದಾದಮೇಲೆ ದಿಸ್ ಸೆಕ್ಷನ್ ಇಸ್ ಕಂಪ್ಲೀಟ್, ಪ್ಲೀಸ್ ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್, ಆಯಿತಾ. ಸೊ ಕಂಟಿನ್ಯೂ ಟರ್ಮ್ ಆ್ಯಂಡ್ ಕಂಡೀಷನ್ ಇದು. ಸೊ ಇದು ಕಂಪ್ಲೀಟಾಗಿ ಹೀಗೆ ಸ್ಕ್ರೋಲ್ ಮಾಡಿಕೊಂಡು ಇದು ಎಸ್. ಓಕೆ, ಇಲ್ಲಿ ನಿಮ್ಮದು ಫಸ್ಟ್ ನೇಮು ಸುಷ್ಮಿತಾ, ಲಾಸ್ಟ್ ನೇಮು ಪ್ರಭು. ಓಕೆ, ಇಲ್ಲಿ ನಮ್ಮದು ಸಿಗ್ನೇಚರ್ ಹಾಕಬೇಕು. ಇಲ್ಲಿ ಸಿಗ್ನೇಚರ್ ಹಾಕ್ಕೋಬೇಕು, ಆಯಿತಾ. ನಾನು ಒಂದು ಒಂದು ಸಿಗ್ನೇಚರ್ ಹಾಕಿದೆ, ನೀವು ಕರೆಕ್ಟಾಗಿ ನಿಮ್ಮದು ಸಿಗ್ನೇಚರ್ ಹಾಕಿ. ಅದಾದಮೇಲೆ ನೆಕ್ಸ್ಟ್. ಓಕೆ, ಅದು ಕಂಪ್ಲೀಟ್ ಆಯಿತು. ಕಂಟಿನ್ಯೂ ಟು ಡಾಕ್ಯುಮೆಂಟ್ ಸೆಕ್ಷನ್.
ಸೊ ಇಲ್ಲಿ ನಿಮ್ಮದು ರೆಸ್ಯೂಮೆ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಆದಷ್ಟು ಚೆನ್ನಾಗಿ ರೆಸ್ಯೂಮೆನೇ ಅಪ್ಲೋಡ್ ಮಾಡಿ ಗೈಸ್. ಅದಾದ ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ದಿಸ್ ಸೆಕ್ಷನ್ ಇಸ್ ಕಂಪ್ಲೀಟ್. ಪ್ಲೀಸ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಸ್ಟೆಪ್. ಇಂಟರ್ನಲ್ ಎಕ್ಸಾಮ್ ಆಯಿತಾ. ಸೊ ಇಂಗ್ಲೀಷ್ ಟೆಸ್ಟ್ ಇರ್ತದೆ. ಸೊ 2 ಅಟೆಂಪ್ಟ್ ಇರ್ತದೆ ನಮಗೆ. 10 ಕ್ವಶನ್ಸ್ ಇರ್ತದೆ. 15 ನಿಮಿಷ ಇರ್ತದೆ ಆಯಿತಾ. ಇಫ್ ಯು ಎಕ್ಸಿಟ್ ಆ್ಯನ್ ಎಕ್ಸಾಮ್ ಸೆಕ್ಷನ್ ಬಿಫೋರ್ ಕಂಪ್ಲೀಷನ್ ಇಟ್ ವಿಲ್ ಬಿ ಕೌಂಟ್ ಆ್ಯಸ್ ಅ ಫೇಲ್ಡ್ ಅಟೆಂಪ್ಟ್. ಇನ್ ಬಿಟ್ವೀನ್ ನೀವು ಇದು ಮಾಡಲಿಕ್ಕಿಲ್ಲ ಆಯಿತಾ, ಎಕ್ಸಿಟ್ ಆಗಲಿಕ್ಕಿಲ್ಲ. ಆ ಥರ ಮಾಡಿದರೆ ಇದು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ರೀಡ್ ಇನ್ಸ್ಟ್ರಕ್ಷನ್. ಸೊ ಎಸ್ ಐ ಹ್ಯಾವ್ ರಿಡ್ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ಎಕ್ಸೆಪ್ಟ್ ದ ಟರ್ಮ್ ಆಫ್ ದ ಎಕ್ಸಾಮ್ ಆಯಿತಾ. ಸೊ ಕಂಟಿನ್ಯೂ. ಸೊ ನಾನು ಚಾಟ್ GPT ಯೂಸ್ ಮಾಡ್ಕೊಂಡು ಆನ್ಸರ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಇದಕ್ಕೆ 1 ಡಿಫ್ರೆನ್ಸ್ ಅಂತ ಬಂತು. ಓಕೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್. ಸೊ ಇದು ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ನೀವೇನು ಮಾಡಬೇಕಂತಂದರೆ ಇನ್ನೊಂದು ಮೊಬೈಲ್ ಇಟ್ಕೊಂಡು ಅದರ ಫೋಟೋ ತೆಗೆದು ಆನ್ಸರ್ ಮಾಡಿ. ಓಕೆನಾ, ಅದೊಂದು ಆಪ್ಷನ್. ಬಂದ್ಬಿಟ್ಟು ದ ಗ್ರೋತ್ ಆಫ್ ಇದಂತ ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಅದಾದಮೇಲೆ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಇದಾಗಿ ಅಪ್ಡೇಟ್ ಆಗಿ ಏನಕ್ಕಂತ ಹೇಳಿದ್ರೆ 1 ಇಯರ್ ನಮಗೆ ಫ್ರೀ ಕೊಡ್ತಾ ಇದ್ದಾರೆ ಚಾಟ್ GPT ಅವರು. ಅದಾದಮೇಲೆ ನಮಗೆ ಹಣ ಕೇಳ್ತಾರೆ ಆಯಿತಾ. ಸೊ ಹೆಂಗೂ ಫ್ರೀ ಇರ್ತದೆ, ಯೂಸ್ ಮಾಡ್ಕೊಳ್ಳಿ. ನಾನು ಹಂಗೆ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೆಕೆಂಡ್ ಒನ್ ಅಂತ ಹೇಳ್ತಾ ಇದೆ. ಸೊ ಅದು ಕರೆಕ್ಟ್ ಆನ್ಸರ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ನಂಗೆ ಗೊತ್ತಿಲ್ಲ, ಇವಾಗ ಫೇಲ್ ಆದರೆ ಬೇರೆ ಯೂಸ್ ಮಾಡ್ಬೇಕು ನಾನು. ನೆಕ್ಸ್ಟ್ ಟು ದ ರಿಲೇಷನ್ ಬಿಟ್ವೀನ್ ದ ವರ್ಡ್ಸ್ ಹಾಕ್ಬೋದು. ಕರೆಕ್ಟಾಗಿ ಆನ್ಸರ್ ಗೊತ್ತಿಲ್ಲ ಅಂತಂದರೆ. ಇಲ್ಲಾಂತಂದರೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. 1 ಈಸ್ ಮೋರ್ ಸ್ಪೆಸಿಫಿಕ್ ದೆನ್ ಇದು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 3 ಡಿಫ್ರೆನ್ಸಸ್. ಇದು ಕಷ್ಟ ಆಗ್ತದೆ. ವಾಟ್ ಈಸ್ ದ ಸಿಟಿ ನೋನ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನೋನ್ ಫಾರ್ ವೈಬ್ರೆಂಟ್ ಮ್ಯೂಸಿಕ್ ಸೀನ್. ಪಾರ್ಟ್ ಪ್ರಾಬ್ಲಮ್ ವಿತ್ ಆಫ್ಟರ್ನೂನ್ ಟೀ ಒರಿಜಿನಲ್ ಹಂಗೆ ಅನಿಸ್ತಿದ್ದು. ಓಕೆ, ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್. ಇದಕ್ಕೆ ಇದಂತ ಹೇಳ್ತಾ ಇದೆ. ನೆಕ್ಸ್ಟ್ ಐ ಹೋಪ್ ಪಾಸ್ ಆಗ್ಬೋದು ಅಂತ, ಗೊತ್ತಿಲ್ಲ. ನಾಟ್ ಸೇಮ್ ಮೀನಿಂಗ್. ಇದೆಲ್ಲ ರಾಂಗ್ ಇದೆ ಆಯಿತಾ. ಸೊ ಇದು ಕರೆಕ್ಟ್ ಇದೆ. ಸೀಸನ್. ಇದು ನಂಗೆ ಗೊತ್ತಾಯಿತು. ಎಕ್ಸಾಮ್ ಕಂಪ್ಲಿಕೇಟ್, ಯು ಮೇ ಕಂಟಿನ್ಯೂ ಟು ದ ನೆಕ್ಸ್ಟ್ ಸೆಕ್ಷನ್. ಐ ಹೋಪ್ ನಾನು ಪಾಸ್ ಅನಿಸುತ್ತೆ, ಅದಕ್ಕೆ ನೆಕ್ಸ್ಟ್ ಸೆಕ್ಷನ್ ಇದು ಮಾಡ್ತಾ ಇದೆ. ಇಲ್ಲಾಂತಂದರೆ ಅಲೋನೇ ಮಾಡ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಇವಾಗ ಅನೋಟೇಷನ್ ಟೆಸ್ಟ್. ರೀಡ್ ದ ಇನ್ಸ್ಟ್ರಕ್ಷನ್. ನಂಗೆ ಗೊತ್ತಿಲ್ಲ ಸೇಮ್ ಕ್ವಶನ್ ಬರ್ತದೆ ಡಿಫ್ರೆಂಟ್ ಅಂತ. ಡಿಫ್ರೆಂಟ್ ಬಂದರೆ ಸೇಮ್. ನೀವು ಫೋಟೋ ತೆಗೀರಿ ಮತ್ತು ಅದಕ್ಕೆ ಆನ್ಸರ್ ಹುಡುಕಿ ಇದರಲ್ಲಿ, ಯಾವುದ್ರಲ್ಲಿ, ನಮ್ಮ ಚಾಟ್ GPTಲಿ. ಅನೋಟೇಷನ್ ಎಷ್ಟು ಟೈಮ್ ಇದೆ ಅದಕ್ಕೆ? ಇದಕ್ಕೂ 15 ನಿಮಿಷ ಇದೆ.
ಇದು ಆನ್ಸರ್. ನೆಕ್ಸ್ಟ್ ಇದು ಆನ್ಸರ್. ಓ ಗಾಡ್, ಎಂಥದ್ದು ಎಷ್ಟು ದೊಡ್ಡದಿದೆ. ಆಪ್ಷನ್ ಬಂದ್ಬಿಟ್ಟು ಡಿ. ಇದಕ್ಕೆ ಆನ್ಸರ್ ಪಾಸಿಟಿವ್. ಆನ್ಸರ್ ಬಂದ್ಬಿಟ್ಟು ಎ. ಆಂಗ್ಲ ಕ್ರಿಟಿಕಲ್. ಇದು ಮತ್ತೆ ವಾಪಸ್ ಇದು ಸ್ಟಾರ್ಟ್ ಆಯ್ತಾ. ಐ ಆಮ್ so excited to be talking to you all day about the new season of my favorite TV show. I have been watched all the weekends and I totally hooked. What is the turn of the segment? ಸೊ ಇದ್ರದ್ದು ನೋಡ ಏನು ಆನ್ಸರ್ ಅಂತ. ಇದು ನಾನು ಅನ್ಕೊಂಡೆ ಎಂಥೂಸಿಯಾಸ್ಟಿಕ್. ನೆಕ್ಸ್ಟ್ ಅನ್ನೋಟೇಷನ್. ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಕ್ಟೀಸ್ is crucial for effective named entity recognition? Ensuring ಇದು. ಇದು ಆನ್ಸರ್. ಎಕ್ಸಾಮ್ ಕಂಪ್ಲೀಟೆಡ್, ಯು ಮೇ ಕಂಟಿನ್ಯೂ ಟು ದ ನೆಕ್ಸ್ಟ್ ಸೆಷನ್. ಗೊತ್ತಿಲ್ಲ ಏನಂತ. Your application is being reviewed. Thank you for starting an application. ಆಯ್ತಾ, there is no further steps for you in this time. If there is anything missing from your application, our representative will reach out to contact you. ಓಕೆ, ನೋಡೋಣ. ನಮ್ಮದು ರಿವ್ಯೂಗೆ ಹೋಗಿದೆ ಅಪ್ಲಿಕೇಶನ್, ಏನಾಗುತ್ತಾ ಅಂತ. ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಂತೆ ಏನಾದರೂ ಇದಾದರೆ. ಸೊ ಇದಾಗಿತ್ತು ಇವತ್ತಿದು ವಿಡಿಯೋ. ನಾನು ನಿಮ್ಗೆ ಅಸೆಸ್ಮೆಂಟ್ ಟೆಸ್ಟ್ ತಗೋದು ಕೂಡ ಹೇಳ್ಕೊಟ್ಟೆ. ನಂದು ಕ್ವಶನ್ ಬೇರೆ, ನಿಮ್ದು ಕ್ವಶನ್ ಬೇರೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ChatGPT ಇದ್ದು ಸ್ಕ್ರೀನ್ ಶಾಟ್ ತಕೊಂಡು ಅದಕ್ಕೆ ಆನ್ಸರ್ ಮಾಡ್ಬೋದು ನೀವು ಇನ್ನೊಂದು ಮೊಬೈಲಲ್ಲಿ. ಅದೇ ಮೊಬೈಲಲ್ಲಿ ಆಗಲ್ಲ. ಏನಕ್ಕಂತ ಹೇಳಿದ್ರೆ ಇನ್ ಬಿಟ್ವೀನ್ ನೀವು ಕ್ವಿಟ್ ಆದ್ರೆ ನಿಮ್ಮನ್ನು ಫೇಲ್ ಮಾಡಿಬಿಡ್ತಾರೆ. ಓಕೆ, ಸೊ ಆದ್ಮೇಲೆ ವಾಪಸ್ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ. ಓಕೆನಾ, ಅದು ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂತದ್ದು. ಅವ ನಿಮ್ಗೆ ಆಫರ್ ಲೆಟರ್ ಕೊಡ್ತಾರೆ, ಮತ್ತೆ ನೀವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಂತದ್ದು. ಒಂದು ಒಳ್ಳೆ ಆಪರ್ಚುನಿಟಿ. ಇಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಕೂಡ. ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಸಲ್ಲಿಸಿ. ಮತ್ತೆ ಯಾರಿಗೆ ನೀಡಿದೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರಿಗೆ ನೀಡಿದೆ ದಯವಿಟ್ಟು ಅವರಿಗೆ ಇವನ್ನ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.